ಅಲ್ಲಿ ದ್ವಿತೀಯ PUCಗಾಗಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ಆಲ್ರೆಡಿ ನಾನು 3 ಸೆಟ್ ಕ್ವೆಶ್ಚನ್ ಪೇಪರ್‌ನ ಮಾಡೆಲ್ ಆಗಿ ಕೊಟ್ಟಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್‌ಗೆ ಬರ್ತಕ್ಕಂಥ 60+ ಅಂದರೆ 60 ಅಂಕಗಳಿಗಿಂತ ಹೆಚ್ಚನೇ ಬರ್ತದೆ. ಸೊ ಡೋಂಟ್ ವರಿ, ಅಷ್ಟೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಕೊಡ್ತೀನಿ. ಸ್ವಲ್ಪ ಈ ಕ್ವೆಶ್ಚನ್ಸ್‌ಗಳನ್ನ ಹೆಚ್ಚು ಫೋಕಸ್ ಮಾಡಿದರೆ 60+ ಆಗಿರ್ತಕ್ಕಂಥ ಮಾರ್ಕ್ಸ್‌ಗಳು ನಿಮಗೆ ಆರಾಮಾಗಿ ಸಿಗ್ತವೆ. ಇನ್ನು ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ಆ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ದ್ವಿತೀಯ PUCಯ ಕೆಲವು ವಿಷಯಗಳ ಪಾಠಗಳನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನೋಡಿ ಏನು ಕೇಳಿದ್ದಾರೆ ಅಂದರೆ, ಏನಂ ಕೆಳಪೇನು ರಘು ಸೂನನು ಲಕ್ಷ್ಮಣನ ಪೊಲ್ಲವಾರ್ತೆಯನಿನಂ ನಾ ಎನಿನಂ ನಳಿನಾನನೆ ಬರ್ಪದ ಶಾನನಂ ಕಂಡು ತಾಳಿದಳ್ ಮಳಮ. ಇಲ್ಲಿ ನಳಿನಾನನೆ ಅಂತ ಯಾರನ್ನೇ ಕರೆದಿದ್ದಾರೆ ಅಂತ ಕೇಳಿದರೆ ಕೌಶಲ್ಯೆ, ಸೀತೆ, ಊರ್ಮಿಳಾ, ಕೈಕೆ. ಗುರು ಹೇಗೆ ವರ್ತಿಸಬಾರದು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಅನ್ನನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಮುಂದೆ ತತ್ವಜ್ಞಾನವನ್ನು ಕೇಳದವರಾರು? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ಬೇಟೆಗಾರ ಯಾರು ಅಂತ ಕೇಳಿದ್ದಾರೆ. ಮುಂದೆ 100 ದಾರಿ ಹಿಡಿದು ಸೀತಾ ವಾರ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು. ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನೀನೇನಾದರೂ ಮಾಡು ಎಂದು ಹೇಳಿದಾಗ ಇದು ಸೀತೆಗೆ ಏನಾಗಿತ್ತು? ಸೊ ಅದು ಕೂಡ ಕ್ವಶನ್ಸ್ ಇದೆ ನೋಡಿ, ಆಪ್ಷನ್ಸ್ ಇದ್ದಾವೆ. ಇನ್ನು ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು ಅಂತ ಪ್ರಶ್ನೆ ಬಂದಿದೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟ ಲೈನ್ಮನ್ ಹೆಸರನ್ನು ಕೇಳಿದ್ದಾರೆ. ಮುಂದೆ ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು? ನಾಳೆ ಮಾಡೋ ಸಾರ್ ಇವತ್ತೇ ಮಾಡ್ರಿ, ಈ ಸಾಲಿನ ಪ್ರಾಮುಖ್ಯತೆ ಏನು? ಸೊ ನೆಕ್ಸ್ಟ್ ಸೌಮಿತ್ರಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಸೊ ಮತ್ತೆ ಗುರು ಹೇಗೆ ವರ್ತಿಸಬಾರದು ಅಂತಕ್ಕಂಥ ಕ್ವಶನ್ಸ್ ರಿಪೀಟ್ ಮಾಡಿದ್ದಾರೆ. ಪಾರ್ಥನು ಮಮತೆಯುಳ್ಳವನೆಂಬನೇ ತಮ್ಮನ ಆಜ್ಞೆಯಲ್ಲಿ ಭ್ರಮಿತನಾಗಿಯನು. ಇಲ್ಲಿ ಪಾರ್ಥನು ಯಾರ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ ಅಂತ ಕೇಳಿದ್ದಾರೆ. ಮುಂದೆ ಜಾಲಿಯ ಮರದಂತಿರುವವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಕಾನ್ವೆಂಟ್ ಒಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ತಮ್ಮ ಬಾಲಕ ಬಾಲಕಿಯರಲ್ಲಿ ಒಂದು ಕೃತಕ ವ್ಯಕ್ತಿತ್ವ ಮೂಡಿಸುತ್ತದೆ. ಇಲ್ಲಿ ಕೃತಕ ವ್ಯಕ್ತಿತ್ವ ಮೂಡಿಸುತ್ತಿರುವ ಭಾಷೆ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಕಲಿಯುಗದ ಅಮೃತ ಯಾವುದು? ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ರೆಹಮಾನ್ ಬೇಕಾದರೆ ಇವಳನ್ನೇ ಕೇಳಿ, ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಜುಬೇದಾಳ ಕಡೆ ಕೈ ತೋರಿಸಿದ. ಇಲ್ಲಿ ರೆಹಮಾನ್ ಜುಬೇದಾಳ ಹೆಸರನ್ನು ಬಳಸಲು ಕಾರಣವೇನು ಅಂತ ಕೇಳಿದ್ದಾರೆ. ಮುಂದೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಹೆಸರು ಕೇಳಿದ್ದಾರೆ. ಸೌಮಿತ್ರಿ ಅಂದರೆ ಯಾರು? ಯಾರ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ ಅಂತಕ್ಕಂಥ ಕ್ವಶನ್ಸ್ಗಳು ಬಂದಿದ್ದಾವೆ. ಮುಂದಿನ ಪ್ರಶ್ನೆ ಎಲ್ಲರಳು ಕಲಿಭೀಮನೆ ಮಿದುಕುಳ್ಳ ಗಂಡನು ಹಾನಿ ಹರಿಬಕೆ ನಿನ್ನ ದಂಗೈಸುವನ್ನು ಕಂಡು ಹಿಯಾಳಿಯುಳ್ಳವನು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳುವ ಮಿಡುಕುಳ್ಳ ಗಂಡ ಯಾರು ಅಂತ ಕೇಳಿದ್ದಾರೆ. ಇನ್ನು ಹಾಗೆ ಏನೆಂದು ಉಪೇಕ್ಷಿಸಬಾರದು? ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಕೇಳಿದ್ದಾರೆ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ದನಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಸತ್ತಿರೋದು ನಿನ್ನದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕೆ ನಷ್ಟ ಕಟ್ಟಿಕೊಡಬೇಕಿತ್ತು? ನಾಳೆ ಮಾಡಿಸೋರು ಇವತ್ತೇ ಮಾಡ್ರಿ. ಈ ವಾಕ್ಯದಲ್ಲಿ ಫಾರೆಸ್ಟರ್ ನಾಗರಾಜನು ಎಂಥ ಮನೋಭಾವವನ್ನು ಸೂಚಿಸ್ತದೆ? ಇನ್ನು ಮುನ್ಸಿಪಾಲಿಟಿಯ ಪ್ರೆಸಿಡೆಂಟರ ಹೆಸರನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ರೇಂಜರ್ ಅವರು ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಇನ್ನು ಯಾರನ್ನು ಕೊಲ್ಲೋದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಅಂತ ಕೇಳಿದ್ದಾರೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ನೆಕ್ಸ್ಟ್ ಗಂಡರೇವರು 3 ಲೋಕದ ಗಂಡರೊಬ್ಬಳ ನಾಳಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದಳೆ ದುಮುನಿ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ದ್ರೌಪದಿ ಯಾರನ್ನು ಕುರಿತು ಹೇಳಿದ ಹೇಳಿಕೆಯಾಗಿದೆ ಅಂತ ಕೇಳಿದ್ದಾರೆ. ಇನ್ನು ಏನೋ ಬಂದೇ ತೀರುತ್ತದೆ ಎಂದು ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತೊಳ್ಳತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ನೆಕ್ಸ್ಟ್ ಕನ್ನಡಿಗರು ಕನ್ನಡ ನಾಡಿಯಲ್ಲಿಯೇ ತಬ್ಬಲಿಗಳಾಗಿದ್ದರೆ ಅವರಿಗೆ ಆಶ್ರಯವೆಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕು ಇರೋದಿಲ್ಲ. ಈ ಲೇಖಕರ ಈ ನುಡಿಯಲ್ಲಿನ ಸಂದೇಶ ಅಂತ ಕೇಳಿದ್ದಾರೆ. ಇನ್ನು ಹಳ್ಳಿಯ ಚಹಾ ಫರಾಳದ ಅಂಗಡಿಯ ಹೆಸರೇನು ಅಂತ ಕೇಳಿದ್ರು. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಸತ್ತಿರೋದು ಇವತ್ತಲ್ಲ ನಾಳೆ, ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು? ಇನ್ನು ಅಗೆ ಶಾಸ್ತ್ರದವನು ಏನೆಂದು ನುಡಿದಿದ್ದ ಅಂತ ಕೇಳಿದ್ದಾರೆ. ಸೌಮಿತ್ರಿ ಎಂದರೆ ಯಾರು? ಯಾರ ಬಸರನ್ನು ಬಗೆಯೋದಾಗಿ ಭೀಮ ಹೇಳ್ತಾನೆ ಅಂತಕ್ಕಂಥ ಪ್ರಶ್ನೆನೂ ಬಂದದ. ಇನ್ನು ಬ್ಯಾಸಿಗೆ ದಿವಸಕ್ಕೆ ಯಾವ ಮರ ತಂಪು? ಬೆಳಗಿನಿಂದ ಸಂಜೆ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತುಕೊಳ್ಳೋ ಕೆಮ್ಮುವ ಪ್ರಾಣಿ. ಈ ಪದ್ಯ ಭಾಗದಲ್ಲಿ ಯಾರನ್ನು ಕುರಿತು ಹೇಳಲಾಗಿದೆ ಅಂತ ಕೇಳಿದರೆ ತಂದೆ ಕುರಿತು. ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಿದ್ದಳು? ಬಸಲಿಂಗನ ಹೆಂಡತಿಯ ಹೆಸರೇನು? ಸಿದ್ಲಿಂಗಿ ಅಲ್ಲ.
ಎಲ್ಲ ಸೂಚನೆಗಳು, ಎಲ್ಲ ಫಾರ್ಮ್ಗಳು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಇರಬೇಕು. ಈ ಸೂಚನೆಯಲ್ಲಿ ಯಾವ ಸೂತ್ರವನ್ನು ಬಳಸಲಾಗಿದೆ ಅಂತ ಕೇಳಿದರೆ ಸೊ ತ್ರಿಭಾಷಾ. ಆನೆಯ ಮಾವುತನ ಹೆಸರೇನು ಅಂತ ಕೇಳಿದರೆ ವೇಲಾಯುಧ. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಏನಾಯಿತು ಇವನಿಗೆ, ಕಂಬದ ಮೇಲೆ ಯಾಕೋ ಕೆಲಸ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಈ ಮಾತನ ಶಂಕರಪ್ಪ ಯಾರನ್ನ ಕುರಿತು ಹೇಳಿದ್ದಾನೆ. ಇನ್ನು ಏನಂ ಕೇಳಪೇನೋ ರಘುಸು ನವ ಲಕ್ಷ್ಮಣನ್ ಪೊಲ್ಲ ವಾರ್ತೆಯನ್ನಂತೆ ಕೇಳಿದ್ದಾರೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ. ಧರೆಯೊಳಗೆ ದುರ್ಜನರು ಈ ರೀತಿ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್, ಇದಕ್ಕೆ ಸೆಳೆವಿದೆ ಎಂದು ಕವಿ ಹೇಳ್ತಾನೆ. ಯಾವುದಕ್ಕೆ? ಮುದುಕು ಇರುವುದು ಇಲ್ಲಿ. ಸೊ ಎಲ್ಲಿದ್ದಾನೆ? ಭಾರತದ ಕೈಗಾರಿಕೋದ್ಯಮಿಗಳಲ್ಲಿ ಕೈ ಬೀಸಿ ಕರೆಯಿತು, ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಈ ಸಾಲುಗಳನ್ನು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಎಲ್ಲ ಇಂಪಾರ್ಟೆಂಟ್ ಇದಾವ, ನೋಡ್ಕೊಂಡು ಹೋಗಿ. ಇವರು ಕನ್ನಡವ ಕಸ್ತೂರಿ ಅಲ್ಲವೇ ಎಂದು ಹೇಳಿದರು ಅಂತ ಕೇಳಿದ್ದಾರೆ. ಸೊ ಸತ್ತಿರೋದು ಇವತ್ತಿಲ್ಲ ನಾಳೆ. ನೀವು ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿ ಕೊಡಬೇಕು, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರೋ ಅರ್ಥವೇನು? ಆನೆ ಶಾಸ್ತ್ರದವರು ಹೀಗೆಂದು ಭವಿಷ್ಯ ನುಡಿದರು ಅಂತ ಕೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. 5 ಜನರು ಪ್ರಾಣಿ ಕಳ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಅದರ ಉತ್ತರ ಬರ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಮಾದರಿ ಪ್ರಶ್ನೆಗೆ ಹೋಗೋಣ. ವಾಲ್ಪರೆಗೆ ಬೆಳೆದ ಬ್ರಿಟಿಷ್ ಪ್ರಜೆ ಕಾರ್ಲ್ ಮಾರ್ಕ್ಸ್ ಬರ್ತದ. ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿದ್ದಾರೆ ಕನ್ನಡಿಗರು. ಧನಿಯ ಹೆಸರು ಕೇಳಿದ್ದಾರೆ. ಅಗತ್ಯ ಮಾಹಿತಿಯನ್ನು ಕ್ರೋಢೀಕರಿಸುವ ಸಾಧನ ವಾರ್ತಾ ಇಲಾಖೆ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ ಕೇಳಿದ್ದಾರೆ. ಸೊ ಅದು ಅಗತ್ಯ ಮಾಹಿತಿ ಕ್ರೋಢೀಕರಿಸೋದು ಚಿಪ್ಪ, ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಸೊ ಅದು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬಿಟ್ಟಸ್ರಲ್ಲಿ ನೋಡಿ, ಮುಟ್ಟಿಸಿಕೊಂಡವನು ಕಥೆಯ ಸರ್ಕಾರಿ ವೈದ್ಯ ಹೆಸರು ಯಾರು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ತಿಮ್ಮಪ್ಪ. ಕಾರ್ವೇರ್ ಮಾರ್ಷಲ್ಲರ ಜೊತೆಗಾರ ಅಂತ ಕೇಳಿದರು. ಸೊ ನೆಕ್ಸ್ಟ್, ಧನಿಗಳ ಮನೆ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂತ ಕೇಳಿದ್ದಾರೆ. ಮಗು. ತನ್ನನ್ನು ತಾನು ಬಹುಮಾನವಾಗಿ ನೀಡುತ್ತೇವೆಂದರು ಅಂತಕ್ಕದ್ದನ್ನು ಕೇಳಿದರು. ಇನ್ನು ಮುಂದಿನ ಬಿಟ್ಟಸ್ಥಳದಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಡ್ಯಾಶ್ ಇದು ಮಲ್ಲನ್ನ ಚಹಾದ ಅಂಗಡಿಯ ಹೆಸರು ಅಂತ ಕೇಳಿದ್ದಾರೆ. ಚಂದ್ರಭವನ. ಡ್ಯಾಶ್ ಇದು ಅಬ್ದುಲ್ ಕಲಾಂರವರ ಆತ್ಮಚರಿತ್ರೆ ಹೆಸರು. ವಿಂಗ್ಸ್ ಆಫ್ ಫೈರ್. ಡ್ಯಾಶನಿಗೆ ಶೇಷನು ರಾಮಾಯಣದ ಕಥೆಯನ್ನು ಹೇಳಿರೋದಿಲ್ಲ, ಬದುಕು ಡ್ಯಾಶನ್ನು ಬಿಟ್ಟಿರೋದಿಲ್ಲ ಅಂತ ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ. ಎಸ್, ಬಸಲಿಂಗ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಹೆಸರನ್ನು ಕೇಳಿದರು. ಇನ್ನು ಶಾಂಭವಿ ನದಿಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟ ಆಡಿದವನು ಡ್ಯಾಶ್. ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವನು ಡ್ಯಾಶ್. ಶಿವಸುಬ್ರಹ್ಮಣ್ಯಂ ಅಯ್ಯರ್. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಕೇಳಿದ್ದಾರೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಅಂತಕ್ಕದ್ದನ್ನು ಕೇಳಿದರು. ಮುಂದಿನ ಪ್ರಶ್ನೆಗಳು. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಕೇಳಿದ್ದಾರೆ. ಸಿಂಹಬಾಲದ ಕೋತಿ. ಧನಿಗಳ ಹೆಸರು ಕೇಳಿದ್ದಾರೆ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ವಸುದೆಗೆ ಒಡೆಯ ನೆನೆಸಿದವನು. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಅಂತ ಕೇಳಿದ್ರು. ಚಂದ್ರಭವನ ಅಂತ ಬರ್ತದೆ. ಇನ್ನು ಮತ್ತಿಷ್ಟು ಪ್ರಶ್ನೆಗಳನ್ನು ನೋಡೋಣ. ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಕೇಳಿದ್ದಾರೆ. ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಇಂಗ್ಲಿಷ್ ಮತ್ತು ಹಿಂದಿ. ಬೆಳ್ಳಿ ಲೋಟ ಡ್ಯಾಶ್ ಕಳೆದುಕೊಂಡಿತ್ತು. ಎಸ್, ಬಣ್ಣ ಗಾಂಭೀರ್ಯ. ವಿಜ್ಞಾನದ ಅಡಿಪಾಯ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಕೇಳೋದು ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಅಂತಕ್ಕಂಥದ್ದಿತ್ತು. ರಾಮಾಯಣ ಅಂತಕ್ಕಂಥದ್ದು ಇರಬಹುದು. ಎಸ್, ಹೊಂದಿಸಿ ಬರೆಯಲ್ಲಿ ನೋಡಿ ಯಾವೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಇದು ಜಾಲಿಯ ಮರದಂತೆ, GS ಶಿವರುದ್ರಪ್ಪ, KS ನಿಸಾರಮ್ಮ, T ಯಲ್ಲಪ್ಪ, ಸುಕನ್ಯಾ, ಮಾರುತಿ ಇವರೆಲ್ಲ ಬರೆದಿರ್ತಕ್ಕಂಥ ಎಸ್ ಪ್ರಶ್ನೆಗಳ ಪದ್ಯಗಳಿದ್ದಾವೆ. ಸೊ ಆ ಪದ್ಯಗಳ ಹೆಸರುಗಳನ್ನ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಕೇಳ್ತಾರೆ. ನೀವು ಇದನ್ನು ಇಷ್ಟು ಮಾಡ್ಕೊಂಡು ಹೋದ್ರೂ ಕೂಡ ನಿಮಗೆ ಆರಾಮಾಗಿ ಅಂಕಗಳು ಬರ್ತವೆ. ಎಷ್ಟು ಪದ್ಯಗಳಿದಾವಲ್ಲ ಎಲ್ಲ ಪದ್ಯಗಳನ್ನು ನೀವು ಏನು ಮಾಡ್ಕೊಂಡು ಹೋಗಬೇಕು, ನೋಡ್ಕೊಂಡು ಹೋಗಬೇಕು. ಸೊ ನೋಡಿ ಹೇಳ್ತೀನಿ. ಜಾಲಿಯ ಮರದಂತೆ ಬರೆದವರು ಪುರಂದರದಾಸರು, ಹೌದಲ್ವಾ. GS ಶಿವರುದ್ರಪ್ಪ ಬರೆದಿರ್ತಕ್ಕದ್ದು ಮುಂಬೈ ಜಾತಕ. KS ನಿಸಾರಮ್ಮದ್ದು ಸಿಲುಬೆ ಏರಿದ್ದಾನೆ. T ಯಲ್ಲಪ್ಪ ಬರೆದಿತ್ತು ಹತ್ತಿ ಚಿತ್ತ, ಮತ್ತು ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥದ್ದು ಒಮ್ಮೆ ನಗುತ್ತೇವೆ ಅಂತಕ್ಕಂಥದ್ದು ಇತ್ತು. ಸೊ ಸೇಮ್ ಇದೆ. ಸೊ ಇವುಗಳನ್ನು ಕೂಡ ನೋಡಿ, ಪುಲಿಗೆರೆ ರಾಮನಾಥರು, ಪುರಂದರದಾಸರು, ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಎಲ್ಲ ಏನು ಮಾಡಿದ್ದಾರೆ, ಪದ್ಯಗಳಿರ್ತವೆ. ಪದ್ಯಗಳನ್ನು ಬರೆದಿರ್ತಕ್ಕಂಥ ಕವಿಗಳ ಹೆಸರುಗಳನ್ನೇ ಕೇಳ್ತಾರೆ. ಕೆಲವೊಂದಿಷ್ಟು ಕೃತಿಗಳು, ಅವರ ಅಂಕಿತ ನಾಮ, ಪುರಸ್ಕಾರಗಳು, ಅದಕ್ಕೆ ಸಂಬಂಧಪಟ್ಟಂತೆ ಹಾಡು, ಕಥೆ ಸಂಗ್ರಹಗಳನ್ನು ಕೂಡ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಸೊ ಇವೆಲ್ಲ ಏನಿದಾವಪ್ಪ ಅಂದ್ರೆ ಹೊಂದಿಸಿ ಬರೆಯೋದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದ್ದಾವೆ. ಸೊ ನೀವು ನಿಮ್ಮ 12 ಪದ್ಯಗಳು, ಆ 12 ಪದ್ಯಗಳನ್ನು ಬರೆದಿರ್ತಕ್ಕಂಥ ಕವಿಗಳ ಹೆಸರುಗಳನ್ನು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಆರಾಮಾಗಿ ನೀವು ಕ್ವಶನ್ಸನ್ನು ಏನು ಮಾಡ್ತೀರಿ, ತೊಗೊಳ್ತೀರಿ. ಹಾಗಾದರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವೆಲ್ಲ ಬರ್ತಾವೆ. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ? ಗಂಡರೇವರು ಮೂರಲೋಕದ ಗಂಡರಾರು ಇವರು ಹೆಸರಿಸಿ. ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡೋ ಸಂದೇಶವೇನು?
ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಪದ್ಯ ಭಾಗದ ಪ್ರಶ್ನೆ ಇತ್ತು. ಇನ್ನು ಗದ್ಯ ಭಾಗದಲ್ಲಿ ನೋಡಿ, ಕೊನೆಯಲ್ಲಿ ಬಸನಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ. ವಿ.ಜೆ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಮಾತುಗಳೇನು. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ. ಇನ್ನು ದೀರ್ಘ ಗದ್ಯದಲ್ಲಿ ನೋಡೋದಾದ್ರೆ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದುದೇಕೆ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ. ಹುಚ್ಚು ನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತೇವೆಂದು ಪುಟ್ಟಯ್ಯ ಹೇಳಿದ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನಪ್ಪ ಏನು ತಿಳಿಸಿದ್ದ. ಇದು ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್ ಮತ್ತೆ ಪದ್ಯ ಭಾಗದ ಪ್ರಶ್ನೆ ಇದ್ದಾವೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದ. ಗಂಡರೇವರು ಮೂರು ಲೋಕದ ಗಂಡರಾರು ಹೆಸರಿಸಿರಿ. ಬಡತನ ಹೇಗೆ ಬಯಲಾಯಿತು. ಕ್ರಿಸ್ಮಸ್ ಮನೆಗೆ ಹೇಗೆ ಹೊತ್ತು ತಂದಿದೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಗದ್ಯ ಭಾಗದ ಪ್ರಶ್ನೆಗಳು. ಬಸನಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು. ಕಲಾಂ ಅವರ ಬದುಕಿನ ಮಂತ್ರ ಯಾವುದು. ಹಳ್ಳಿಯ ಚಹಾ ಅಂಗಡಿ ಎಂದರೆ ಹೇಗಿರ್ತದೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ದೀರ್ಘ ಗದ್ಯದ ಪ್ರಶ್ನೆಗಳು. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ರು. ನಾಗರಾಜ್ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ನವರಿಗೂ ನಂಬರ್ 1 ಎನಿಮಿಗಳೆಂದರೆ ಯಾರು. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಹೇಳಿದ್ದೇನು. ಆನೆಯನ್ನು ಹದ್ದುಬಸ್ತಿ ನಿಲ್ಲುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ. ಇದು ಇಂಪಾರ್ಟೆಂಟ್ ಇದಾವೆ. ಇನ್ನು ನೆಕ್ಸ್ಟ್ ಮತ್ತೆ ಪದ್ಯ ಭಾಗದ ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ. ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ. ಮಗು ಕಲಿತ ವಿದ್ಯೆಗಳಾವವು. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತಕ್ಕದ್ದನ್ನು ಕೇಳಿದ್ದಾರೆ. ಗದ್ಯ ಭಾಗ. ಕೊನೆಯಲ್ಲಿ ಬಸನಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕಿತ್ತು. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿತ್ತು ಅನ್ನೋದನ್ನು ಕೇಳಿದ್ದಾರೆ. ದೀರ್ಘ ಗದ್ಯದ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ. ಆನೆಯನ್ನು ಹದ್ದುಬಸ್ತಿನಲ್ಲಿರುವುದರ ಬಗ್ಗೆ ವೇಲಾಯುಧನಪ್ಪ ಏನು ತಿಳಿಸಿದ್ದ. ಅರಣ್ಯ ಇಲಾಖೆಯವರು ನಾಗರಾಜ್ನನ್ನ ಕುರಿತು ಏನೆಂದು ಪ್ರತಿಕ್ರಿಯೆ ಜಾಹೀರಾತು ನೀಡಿದರು ಅಂತ ಕೇಳಿದ್ದಾರೆ. ಪದ್ಯಭಾಗದ ಪ್ರಶ್ನೆ. ಬಸವಣ್ಣನವರ ಪ್ರಕಾರ ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ. ಕ್ರಿಸ್ಮಸ್ ಮನೆಗೆ ಏನನ್ನ ಹೊತ್ತು ತಂದಿದೆ. ನೆನೆದ ಉರಿವು ಎಣ್ಣೆಯಲ್ಲಿ ನೆನೆದು ಬತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಗದ್ಯ ಭಾಗದ ಪ್ರಶ್ನೆಗಳು. ಬ್ರಿಟಿಷರು ಬರೋ ಮೊದಲು ವಾಲ್ಪರೈ ಹೇಗಿತ್ತು. ಕಮಲ ಮೇಡಮ್ ವೈದ್ಯರ ಯಾವ ಸಲಹೆ ರೂಢಿಸಿಕೊಂಡರು. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು. ಗದ್ಯ ಭಾಗ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು. ಆನೆಯನ್ನು ಹದ್ದುಬಸ್ತಿನಲ್ಲಿರುವುದರ ಬಗ್ಗೆ ವೇಲಾಯುಧನಪ್ಪ ಏನು ತಿಳಿಸಿದ್ದ. ಅರಣ್ಯ ಇಲಾಖೆಯವರು ನಾಗರಾಜ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು. ಇವೆಲ್ಲ ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ. ನಿಮ್ಮ ಪರೀಕ್ಷೆಯಲ್ಲಿ ಬಂದೇ ಬರ್ತಕ್ಕಂಥದ್ದಿದ್ದಾವೆ. ಸ್ವಲ್ಪ ನೀಟಾಗಿ ಅವುಗಳನ್ನು ಏನು ಮಾಡಿರಿ, ಪಾಸ್ ಮಾಡಿ ನೋಡ್ಕೊಂಡು ಹೋಗಿ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಏನಾಗ್ತಾವಪ್ಪ ಅಂದ್ರೆ ಸ್ನೇಹಿತರು ಬಂದೇ ಬರ್ತಾವೆ. ಇನ್ನು ಇದೇ ಅಲ್ಲದೆ ಇನ್ನೂ ನಿಮಗೆ ಯಾವ ವಿಷಯದಲ್ಲಿ ಈ ಥರನಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬೇಕು ಅನ್ನೋದನ್ನು ಕೊಟ್ಟರೆ ನಾವು ಖಂಡಿತವಾಗಿ ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಸೊ ನಿಮ್ಗೆ ಅವಶ್ಯಕತೆ ಇದ್ದರೆ ತಾವುಗಳ ಕಮೆಂಟಲ್ಲಿ ಕೊಡ್ಬೋದು. ಸೊ ಹೆಚ್ಚಾಗಿ ತಾವು ಏನು ಮಾಡಬೇಕಪ್ಪ ಅಂತಂದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸಂದರ್ಭಗಳನ್ನು ನೋಡ್ಕೊಂಡೋಗಿ. ಪದ್ಯದಲ್ಲಿ ನೀ ತಂಪ ನನ್ನ ತವರಿಗೆ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗಿಳದಳು ಅಂತ ಇದೆ ಪದ್ಯ ಭಾಗದ ಸಂದರ್ಭಗಳು. ಗದ್ಯ ಭಾಗದ ಸಂದರ್ಭಗಳನ್ನು ನೋಡ್ಕೊಡ್ರಿ. ಅದು ಹೊರಗಿದ್ದ ಜನರಿಗೆ ಪರಿಚಯವಿರಲಿಲ್ಲ. ನಾನು 4 ಬಾರಿ ಆಪರೇಷನ್ ಮಾಡಿಸಿಕೊಂಡಿದ್ದೇನೆ. ಸೀತಾಪಹರಣ ಕಥನದೊಳ್ ಬಯಕೆ ಅಂತ ಇದೆ. ದೀರ್ಘ ಗದ್ಯದು. ಈ ಕಂಬದೊಳೆ ಏನೋ ಸೇರೊಂಡಿದೆ. ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ನೆಕ್ಸ್ಟ್ ಈ ಕಡೆ ಪದ್ಯ ಭಾಗದ ಸಂದರ್ಭ. ಪಗೆಯಂ ಬಾಲಕನೆಂಬರೆ ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಎಷ್ಟು ಸಲವಮ್ಮ ನೀ ಹೇಳುವುದು ನಿನಗೆ. ಗದ್ಯ ಭಾಗದ ಸಂದರ್ಭಗಳು. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಕನ್ನಡಂ ಕತ್ತುರಿಯ. ದೀರ್ಘ ಗದ್ಯದ್ದು. ನಿನ್ನ ಪ್ರಕಾರವೇನಿದ್ರೂ ಬಯಲಿಗೇನೆ ಇರಬೇಕು. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಇನ್ನು ಪದ್ಯ ಭಾಗದ ಸಂದರ್ಭ. ಕೆಲವೊಂಬಲ್ಲವರಿದ್ದ ಕಲ್ಲು, ಕುಳಿತು ಕೆಮ್ಮುವ ಪ್ರಾಣಿ, ದೀನ ದಲಿತನಕ್ಕೆ ಧಿಕ್ಕಾರವಿರಲಿ. ಗದ್ಯ ಭಾಗದ ಪ್ರಶ್ನೆಗಳು. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಪದ್ಮಂ ಗದ್ಯಂ ಹೃದಯಂ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ದೀರ್ಘ ಗದ್ಯ. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತಾಗೆ ಆನೆ ಬೇಲಿ ದಾಟಿ ಹೋಯ್ತು ಸಾರ್. ಸೊ ಇವೆಲ್ಲ ಏನಿದಾವಪ್ಪ ಅಂದರೆ ಸಂದರ್ಭಗಳಿದ್ದಾವೆ. ಇಷ್ಟು ಸಂದರ್ಭಗಳು ನಿಮ್ಮ ಎಕ್ಸಾಮ್ಗೆ ಆರಾಮಾಗಿ ಬಂದೇ ಬರ್ತವೆ. ಯಾಕಂದರೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮಗಾಗಿ ಏನು ಮಾಡಿದ್ದೀನಿ, ಚಾಯ್ಸ್ ಮಾಡಿದ್ದೀನಿ. ಇಷ್ಟು ನೋಡ್ಕೊಂಡಿದ್ರೆ ಖಂಡಿತವಾಗಿ ನೀವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ.
ಎಲ್ಲವನ್ನು ಓದ್ಕೊಳ್ರಿ. ಬಟ್ ಈ ಪ್ರಶ್ನೆಗಳಿಗೆ ಸ್ವಲ್ಪ ಚೆನ್ನಾಗಿ ನೀವು ಹೆಚ್ಚು ಒತ್ತನ್ನು ಕೊಟ್ಟರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಹೇಳಿದು. ಸೊ ಇಲ್ಲಿವರೆಗೆ ನಾನು ನಿಮಗೆ 2 ಅಂಕ, ಆಮೇಲೆ ಸಂದರ್ಭ, ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ. ಇವಾಗ ಲಾಂಗ್ ಕ್ವಶನ್ ಆನ್ಸರ್ಸ್ ನೋಡೋಣ. ಪದ್ಯದಲ್ಲಿ ನೋಡಿ, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳೇನು? ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದ್ದಾನೆ? ಹಿರಿಯಲ್ಪ ನೊಡೆ ಮೀರನಾಗು ಧರೆಯೋಳ್ ನಾನಾ ಚಮತ್ಕಾರ ಮಂಡಿ ಅರಿಯಲ್ಪ ನೊಡೆ ಮಂತ್ರಿಯಾಗು. ಸೊ ಏನೇ ಇದು ಪದ್ಯ ಕೇಳಿದ್ದಾರೆ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಿತ್ತು, ಪ್ರಶ್ನೆಗಳನ್ನೇ ಕೇಳಬೇಕಿತ್ತು, ನೋಡ್ಕೊಂಡು ಹೋಗಿ. ದೀರ್ಘ ಗದ್ಯದ ಪ್ರಶ್ನೆಗಳು, ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು, ಗದ್ಯದಿದೆ. ಮುಸುರೆ ಪಾತ್ರೆಗಳು ನೀನು ಪಾಲಾದಷ್ಟು ಹೇಗೆ ಅವುಗಳನ್ನು ಮೇನೆತ್ತಲು ಮಾಡಿದ ಪ್ರಯತ್ನಗಳು ಅಂತ ಕೇಳಿದ್ದಾರೆ. ದೀರ್ಘ ಗದ್ಯ, ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬ್ ತೆಗೆದುಕೊಂಡಿದ್ದ ಕ್ರಮಗಳು, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಇರುವ ಅಭಿಪ್ರಾಯಗಳು ಕೇಳಿದ್ದಾರೆ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿತ್ತು. ಸೊ ಬಸವಣ್ಣನವರ ನೈಜ ಭಕ್ತಿ ಲಕ್ಷಣಗಳು ಮತ್ತು ರಾವಣ ಸೀತೆಯರ ಸಂಭಾಷಣೆ ಸೊ ಭಾಳ ಸಲ ಕೇಳಿದ್ದಾರೆ. ಮುಂಬೈ ಜಾತಕದ ಮೇಲೆ ಪ್ರಶ್ನೆಗಳಿದೆ. ಈ ಸಲ ನಿಮಗೆ ಪದ್ಯ ಭಾಗ ಕೊಡಾಕತ್ತಾರೆ. ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಅವುಗಳನ್ನು ನೋಡ್ಕೊಡ್ರಿ. ಅದು ಹೊಸದಾಗಿ ಏನು ಮಾಡಿದಾರಪ್ಪ ಅಂದ್ರೆ ಪರಿಚಯವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಗದ್ಯ ಭಾಗದ್ದು, ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ? ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡೋ ಪ್ರಯತ್ನಗಳನ್ನು ವಿವರಿಸ್ರಿ. ದೀರ್ಘ ಗದ್ಯ, ನಿದ್ರೆ ಮಂಪರಿನಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭ ಇಂಪಾರ್ಟೆಂಟ್ ಇತ್ತು. ಓಕೆನಾ? ಇವೆಲ್ಲ ಏನದಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನೇ ನಾನು ನಿಮಗೆ ಕೊಟ್ಟಿದ್ದೆ. ಎಸ್, ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡ್ರಿ. ಸೊ ನೋಡ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಇಲ್ಲಿಂದ ಅಂಕಗಳು ಸಿಗ್ತಾವೆ. ಇನ್ನು ಈ ಲಾಂಗ್ ಕ್ವಶನ್ ಆನ್ಸರ್ ಆಯಿತು, ಗದ್ಯದಾಯಿತು, ಪದ್ಯದಾಯಿತು. ಇನ್ನು ಮುಂದೆ ಏನು ಮಾಡೋಣ ಅಂದರೆ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಗ್ರಾಮರ್ ಸೆಕ್ಷನ್ಗಳಿಗೆ ಹೋಗೋಣ. ಸೊ ಗ್ರಾಮರ್ ಸೆಕ್ಷನ್ನಲ್ಲಿನೂ ಕೂಡ ನೀವೇನು ಮಾಡೋದು, ಆರಾಮಾಗಿ ಅಂಕಗಳನ್ನು ಗಳಿಸ್ಬೋದು. ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕಂಟೆಂಟ್ ನಿಮ್ಗೆ ಏನಾಗ್ತಿರ್ತಾವಪ್ಪ ಅಂತಂದ್ರೆ ಬರ್ತಾವೆ. ಸೊ ಈಸಿಯಾಗಿರ್ತಕ್ಕಂಥದ್ದನ್ನು ನೀವು ಏನು ಮಾಡ್ಬೋದು, ಅಲ್ಲಿ ಅಂಕಗಳನ್ನು ಗಳಿಸ್ಬೋದು. ಆದರೆ ಸ್ವಲ್ಪ ಏನು ಮಾಡ್ಕೊಡ್ರಿ ಅಂದ್ರೆ ಎಲ್ಲ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಪರ್ಫೆಕ್ಟಾಗಿ ಓದಿದರೆ ಮಾತ್ರ ಅಂಕಗಳು ನಿಮ್ಗೆ ಅಲ್ಲಿ ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಸೊ ಆ ಕಾರಣಕ್ಕಾಗಿ ನಿಮಗೆ ಹೇಳೋದು, ಪ್ರತಿ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಗ್ರಾಮರ್ ಕಂಟೆಂಟನ್ನು ಸ್ವಲ್ಪ ಲಕ್ಷ ಕೊಡಿ. ಎಸ್. ಸೊ ಫಸ್ಟ್ ನಾನಾರ್ಥಗಳು ನಿಮಗೆ ಕೇಳ್ತಾರೆ. ಸೊ ಒಂದು ಕ್ವಶನ್ ಬರ್ತದೆ, ಗುರು ಮಡಿ ಎಳೆ ತತ್ಸಮ ತದ್ಭವಗಳನ್ನು ಕೇಳ್ತಾರೆ, ಸ್ವಂತ ವಾಕ್ಯದಲ್ಲಿ ಬಳಸ್ತಾರೆ, ಗುಣವಾಚಕಗಳನ್ನು ಬರಲಿಕ್ಕೆ ಕೇಳ್ತಾರೆ. ಸೊ ಇವೆಲ್ಲ ಏನಿದಾವಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್ ಕೇಳಿದ್ದಾರೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಕಾಲಸೂಚಕಗಳನ್ನಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲಗಳನ್ನು ಬರೆಯೋದು. ಪ್ರಬಂಧ ನೋಡಿ ಯಾವ್ದು ಬಂದಿದೆ, ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ, ಕನ್ನಡ ಭಾಷೆ ಅಭಿವೃದ್ಧಿಗೊಳಿಸುವ ಮಾರ್ಗಗಳನ್ನು ಕೇಳಿದ್ದಾರೆ. ಈ ಸಲ ಪತ್ರ ಏನು ಮಾಡ್ತಾರೆ, ನಿಮಗೆ ಭಾವಿಸಲಿಕ್ಕೆ ಹೇಳಿದ್ದಾರೆ. ಸೊ ಭಾವಿಸಿ ಏನು ಮಾಡಬೇಕು, ನಿಮ್ಮ ಕಾಲೇಜಿನ ಪ್ರವಾಸದ ಕಥನ ಕುರಿತು ಗೆಳೆಯ ಗೆಳತಿಗೆ ಪತ್ರ ಬರೀಬೇಕು. ನೀವೇನಂತ ಬರೀಬೇಕು, ಪ್ರಜ್ವಲ್ ಪಲ್ಲವಿ, ದ್ವಿತೀಯ PUC, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಅಂತ ತಿಳಿಬೇಕು. ಯಾರಿಗೆ ಬರೀಬೇಕು, ಪ್ರತೀಕ ಅಥವಾ ರೂಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಯನಗರ ಬೆಂಗಳೂರು. ಇಲ್ಲಿ ಗೆಳೆಯ ಅಥವಾ ಗೆಳತಿ ಇದ್ದಾನೆ. ನಿಮ್ಮ ಪ್ರವಾಸದ ಕಥನವನ್ನು, ಅನುಭವವನ್ನು ಅವರಿಗೆ ಬರೀರಿ. ಅಥವಾ ನೀವು ಜಯಶ್ರೀ ರಮೇಶ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜಯಪುರ ಅಂತ ವಿಳಾಸದವರು ತಿಳಿದು ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಪತ್ರ ಬರಲಿಕ್ಕೆ ಕೇಳಿದ್ದಾರೆ. ಸೊ ಈ ಸಲ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿ, ನಾನಾರ್ಥಗಳು ಮತ್ತೆ ಕೇಳಿದ್ದಾರೆ, ಕ್ರಿಯಾಪದದ ಧಾತುಗಳನ್ನೇ ಕೇಳಿದ್ದಾರೆ, ಗುಣವಾಚಕಗಳನ್ನೇ ಕೇಳಿದ್ದಾರೆ, ತತ್ಸಮ ತದ್ಭವಗಳು, ವಿಭಕ್ತಿ ಪ್ರತ್ಯಯಗಳು, ಸ್ವಂತ ವಾಕ್ಯದಲ್ಲಿ ಬಳಸೋದು. ಸೊ ಇವೇ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಇರ್ತಾವೆ. ಸ್ವಲ್ಪ ನೀವು ನೋಡ್ಕೊಂಡು ಹೋದರೆ ಸಾಕು. ಆಮೇಲೆ ನೆಕ್ಸ್ಟ್ ಪ್ರಬಂಧಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ, ಕನ್ನಡ ಭಾಷೆ ಅಭಿವೃದ್ಧಿಗೊಳಿಸುವ ಮಾರ್ಗಗಳನ್ನು ಕೇಳಿದ್ದಾರೆ. ಯಾಕೋ ಕನ್ನಡ ಭಾಷೆ ಅಭಿವೃದ್ಧಿಯ ಒಂದು ಮಾರ್ಗಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಹಣವನ್ನು ಕೋರಿ ತಂದೆಗೆ ಪತ್ರ ಬರಲಿಕ್ಕೆ ಕೇಳಿದ್ದಾರೆ. ಪ್ರಾಚಾರ್ಯರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಕೊಡಲಿಕ್ಕೆ ಪತ್ರವನ್ನು ಕೇಳಿದ್ದಾರೆ. ಇಲ್ಲಿ ಕೂಡ ಸಮನಾರ್ಥಕ ಕೇಳಿದ್ದಾರೆ, ನಾನಾರ್ಥಗಳನ್ನು ಕೇಳಿದ್ದಾರೆ. ಎಸ್. ತತ್ಸಮ ತದ್ಭವ, ಗುಣವಾಚಕಗಳು, ಧಾತುಗಳನ್ನು ಗುರುತಿಸೋದು, ಅನ್ಯ ದೇಶೀಯ ಪದಗಳನ್ನು ಬರೆಯೋದು ಅಂತ ಕೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ಆಚರಣೆ ಕೇಳಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಅನ್ನೋದು. ಸೊ ನಿಮ್ಮ ಎಸ್ಸೆ ಬರ್ತಕ್ಕಂಥ ನಿಬಂಧಗಳನ್ನು, ಪ್ರಬಂಧಗಳನ್ನು ಕೇಳಿದ್ದಾರೆ. ಸೊ ಪತ್ರಗಳನ್ನು ಕೂಡ ವೆರಿ ಇಂಪಾರ್ಟೆಂಟ್ ಅದ. ಬರೀ ಒಂದು ತಂದೆ ಅಥವಾ ತಾಯಿಗೆ ಹಣ ಕೋರಿ ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣ ಪತ್ರ ಕೋರಿ, ಇವು ಎರಡನ್ನು ನೋಡ್ಕೊಂಡು ಹೋಗಿ. ಎರಡರಲ್ಲಿ ಒಂದಾದರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇಷ್ಟು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಎಲ್ಲವನ್ನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಏನು ಇದ್ದರೂ ನಿಮ್ಮದು ನೆಕ್ಸ್ಟ್ ಯಾವ ಪೇಪರ್ ಇದೆ ಅನ್ನೋದನ್ನು ಕಮೆಂಟಲ್ಲಿ ಕೊಡಿರಿ. ಅವುಗಳನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ, ಕ್ವಶನ್ಸ್ಗಳನ್ನು ಕೊಡ್ತೀನಿ. ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಎಲ್ಲವನ್ನೂ ಓದಿ. ಬಟ್ ಈ ಪಾರ್ಟ್ಸ್ಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಸ್ನೇಹಿತರೆ, ಹೆಚ್ಚೆಚ್ಚು ಒತ್ತುಗಳನ್ನು ಕೊಡಿ ಅಂತ ಹೇಳ್ತಾ
ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ, ಕೆರೆ ನದಿಗಳ ನಿರ್ಮಲೀಕರಣದ ಪ್ರಬಂಧ ಇದೆ ಇಲ್ಲಿ. ಎಸ್. ಪರೀಕ್ಷಾ ಸಿದ್ಧತೆ ಕುರಿತು ಗೆಳತಿಗೆ ಪತ್ರ ಬರೆಯಲಿಕ್ಕೆ ಕೇಳಿದ್ದಾರೆ. ಆದಮೇಲೆ ಲೇಖನವನ್ನು ಪ್ರಕಟಿಸುವಂತೆ ದಿನಪತ್ರಿಕೆಗಳಿಗೆ ಪತ್ರಗಳನ್ನು ಬರಲಿಕ್ಕೆ ಕೇಳಿದರು. ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ನಾನು ನಿಮ್ಮ ಎಕ್ಸಾಮ್ ಸಲುವಾಗಿ ಕೊಟ್ಟಿದ್ದೀನಿ. ಸೊ